ಕೇವಲ ಚಿಕ್ಕಬಳ್ಳಾಪುರ ಅಷ್ಟೇ ಅಲ್ಲ, ಹಾವೇರಿಯಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಕಾರಣ ನೆರೆಯ ಆಂಧ್ರ ರಾಜ್ಯದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಬಳ್ಳಾರಿ, ರಾಯಚೂರಿನಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಹಾವೇರಿಯಲ್ಲಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಕೋಳಿ ಫಾರ್ಮ್ಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಪರಮೇಶಪ್ಪ ನೇತೃತ್ವದಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸ್ವಚ್ಛತೆಯ ಜೊತೆಗೆ ನೊಣಗಳು ಬಾರದಂತೆ ನೋಡಿಕೊಳ್ಳೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಮೂಹಿಕವಾಗಿ ಕೋಳಿ ಸತ್ತರೆ ಮಾಹಿತಿಯನ್ನು ಕೊಡಿ ಅಂತ ಕೋಳಿ ಫಾರ್ಮ್ ಮಾಲೀಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಂಧ್ರ ಮತ್ತು ತೆಲಂಗಾಣ ಭಾಗ ಸೇರಿದಂತೆ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಈಗ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಬಹಳಷ್ಟು ಹಕ್ಕಿ ಜ್ವರಕ್ಕೆ ಕೋಳಿಯನ್ನು ಬಲಿ ಮಾಡಲಾಗ್ತಾಯಿದೆ, ನಾಶಪಡಿಸಲಾಗ್ತಾಯಿದೆ. ಹೀಗಾಗಿ ಹಾವೇರಿಯಲ್ಲಿ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂತಹ ಕೋಳಿ ಫಾರ್ಮ್ಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿಯ ಪರಿಸ್ಥಿತಿ ಏನಿದೆ, ಅವರು ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಅವುಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಈಗ ಬಂದಿರುವಂಥದ್ದು. ನಾವು ದೃಶ್ಯದಲ್ಲಿ ತೋರಿಸುವಂಥ ಕೆಲಸ ಮಾಡ್ತೇನೆ. ಹಾವೇರಿಯ ತಾಲೂಕಿನ ಕಳ್ಳಿಯಾಳ ಗ್ರಾಮದ ಬರಲಿರ್ತಕ್ಕಂಥ ಪೌಲ್ಟ್ರಿ ಫಾರ್ಮ್ಗೆ ಭೇಟಿಯನ್ನು ನೀಡಿರುವಂಥದ್ದು. ಕೋಳಿಯ ಪರಿಸ್ಥಿತಿ ಹೇಗಿದೆ ಅಂದರೆ, ಈ ಬೇಸಿಗೆ ಅವಧಿಯಲ್ಲಿ ಹೆಚ್ಚಿನ ತಾಪಮಾನ ಆಗ್ತಿರೋದ್ರಲ್ಲಿ ಕೋಳಿಗಳಿಗೆ ಭಾಳಷ್ಟು ಇವರು ಸಹ ಭಾಳಷ್ಟು ಮುಂಜಾಗ್ರತಾ ಕ್ರಮವಾಗಿ ಮೇಲಿನ ಶೀಟಕ್ಕೆ ಸ್ಪ್ರಿಂಕ್ಲರ್ನ ಅಳವಡಿಸಿ ಅವುಗಳಿಗೆ ತಂಪನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸುತ್ತಲೂ ಕೂಡ ಕೋಳಿ ಫಾರ್ಮ್ಗೆ ಈಗಾಗಲೇ ಸ್ಯಾನಿಟೈಸರ್ ಮೂಲಕ ಯಾವುದೇ ರೋಗ ಹರಡಬಾರ್ದು ಅನ್ನೋ ಉದ್ದೇಶದಿಂದ ಸ್ಯಾನಿಟೈಸರ್ ಕೂಡ ಮಾಡಲಾಗ್ತಾ ಇದೆ. ನಮ್ಮ ಜೊತೆಗೆ ಪಶು ಇಲಾಖೆಯ ಅಧಿಕಾರಿಗಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಹಾವೇರಿ ಜಿಲ್ಲೆ ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ನನ್ನ ಹೆಸರು ಡಾಕ್ಟರ್ ಪರಮೇಶ್ ಹುಬ್ಬಳ್ಳಿ ಅಂತ, ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಹಾವೇರಿ. ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು 1,10,000 ಕೋಳಿಗಳಿದ್ದಾವೆ. ಅದರಲ್ಲಿ ಲೇಯರ್ಸು ಮತ್ತು ಬ್ರಾಯ್ಲರ್ಸು. ಲೇಯರ್ಸ್ ಅರೌಂಡ್ 60,000-70,000 ಇದ್ದಾವೆ. ಇನ್ನು ಬ್ರಾಯ್ಲರ್ಸ್ ಅಂದರೆ 40,000 ಮೇಲ್ಪಟ್ಟಿದ್ದಾವೆ. ಹಾಗಾಗಿ ಪ್ರತಿ ದಿವಸ ನೀವು ತಾವು ಹೇಳಿದಂತೆ ತೆಲಂಗಾಣ, ಆಂಧ್ರದಲ್ಲಿ ಈಗಾಗಲೇ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ. ಹಾಗಾಗಿ ನಾವು ಮುಂಜಾಗ್ರತವಾಗಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ರತಿ ದಿವಸ ಒಂದು ಫಾರ್ಮ್ಗೆ ಹೋಗಿ ಅಲ್ಲಿ ಏನಾದರೂ ಅನ್ಯಾಚುರಲ್ ಡೆತ್ ಅಂದರೆ ಅಸ್ವಾಭಾವಿಕ ಮರಣಗಳು ಜಾಸ್ತಿ, 1 ಕಂತು 100 ಕಂತು ಜಾಸ್ತಿ, 50 ಕಂತು ಜಾಸ್ತಿ ಏನಾರು ಇತ್ತಂದರೆ ತಕ್ಷಣ ವರದಿ ಮಾಡ್ಬೇಕಂತ ಹೇಳಿದೆವು. ಹಂಗಾಗಿ ನಾವು ಎಲ್ಲ ಫಾರ್ಮಲ್ಲಿ ವಿಸಿಟ್ ಮಾಡಿದ್ದೆವು. ಇಲ್ಲಿ ಯಾವುದೇ ಅಸ್ವಾಭಾವಿಕ ಹೆಚ್ಚಿಗೆ ಮರಣಗಳು ಅಂದರೆ ಹೈ ಮಾರ್ಟಿಲಿಟಿ ಯಾವುದೂ ಆಗಿರೋದಿಲ್ಲ. ಆಮೇಲೆ ಅವ್ರಿಗೆ ಈಗ ಕೋಳಿ ಮಾಲೀಕರಿಗೆ ಈಗಾಗಲೇ ನಾವು ಮೇನು ಸ್ವಚ್ಛತೆಯನ್ನು ಕಾಪಾಡಬೇಕು. ಕೋಳಿ ಫಾರ್ಮಲ್ಲಿ ಮತ್ತು ಸುತ್ತಮುತ್ತಲ ಜಾಗದಲ್ಲಿ ಕೋಳಿ ಫಾರ್ಮ್ ಇದನ್ನು ಸ್ವಚ್ಛತೆ ಕಾಪಾಡಬೇಕು, ಸ್ಪ್ರೇ ಮಾಡಬೇಕು ಮತ್ತು ಸ್ಯಾನಿಟೈಸೇಷನ್ ಮಾಡಬೇಕು. ಮತ್ತು ಹೊರಗೆ ಬರುವಂಥ ಗಾಡಿಗಳನ್ನು ನೀವು ಸ್ಯಾನಿಟೈಸೇಷನ್ ಮಾಡಿ ಒಳಗಡೆ ತೊಗೋಬೇಕಂತ ಮಾಹಿತಿ ಹೇಳ್ತಿದ್ದೆ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದನೂ ಗಾಡಿಗಳು ಬರ್ಬೋದು. ಆ ಒಂದು ಮುಂಜಾಗ್ರತೆ ಹೇಳ್ತೇವೆ. ಈಗಾಗಲೇ ಈ ಫಾರ್ಮಲ್ಲಿ ಇವರು ಬನ್ನಳ್ಳಿ ಅಂತ, ಇವರಲ್ಲಿ 50,000ಕ್ಕಿಂತ ಹೆಚ್ಚಿಗೆ ಇವು ಲೇಯರ್ ಫಾರ್ಮ್ ತತ್ತಿ ಕೋಳಿಗಳಿದಾವೆ. ಇಲ್ಲಿ ಒಂದು ವಾರದಿಂದ ನಾನೇ ಖುದ್ದಾಗಿ ಮಾನಿಟರ್ ಮಾಡ್ತಾಯಿದ್ದೇನೆ. ಇಲ್ಲಿ ಯಾವುದೇ ಅಸ್ವಾಭಾವಿಕ ಡೆತ್ಗಳು ಹೆಚ್ಚಿಗೆ ಆಗಿಲ್ಲ ಮತ್ತು ಎಲ್ಲವೂ ಹೆಲ್ದಿ ಕಂಡೀಷನ್ ಇದಾವೆ. ಯಾವುದೇ ಒಂದು ಆರೋಗ್ಯವಾಗಿದ್ದೆವು, ಯಾವುದೇ ಒಂದು ಮರಣ ಹೊಂದಿಲ್ಲ. ಆಮೇಲೆ ಇವರು ಸ್ಯಾನಿಟೈಸೇಷನ್ ಪ್ರತಿ ದಿವಸ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದಾರೆ. ಮತ್ತು ಆ ಲಸಿಕೆ ಬಗ್ಗೆ ಹೇಳಿದ್ದೀವಿ, ಲಸಿಕೆನ ಕಾಲಕ್ಕೆ ಲಸಿಕೆನ ಹಾಕ್ತಿದ್ದಾರೆ. ಹಂಗಾಗಿ ಇದು ಒಂದು ಹೆಲ್ದಿ ಫಾರ್ಮ್ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಕೋಳಿ ಫಾರ್ಮ್ನ ಮಾಲೀಕರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಬೇಸಿಗೆ ಬಂತಂದರೆ ಇವುಗಳನ್ನು ಸಂರಕ್ಷಣೆ ಮಾಡೋದೇ ನಿಮ್ಗೆ ಒಂದು ರೀತಿ ಹರಸಾಹಸ ಅಂತಲೇ ಹೇಳ್ಬೋದು. ಏನಿಲ್ಲ, ನಾವು ಮುಂಜಾಗ್ರತೆ ಕ್ರಮವಾಗಿ ನೋಡ್ರಿ, ಅಲ್ಲಿ ಸ್ಪ್ರಿಂಕ್ಲರ್ ಚಲೋ ಆದವು, ಆ ಕಡೆ ನೋಡ್ರಿ, ಆ ಸ್ಪ್ರಿಂಕ್ಲರ್ ಚಲೋ ಆದವು, ಸಡ್ನೊಳಗೆ ಕೋಲ್ಡ್ ಆಗಿಬಿಡ್ತೈತಿ. ಹಿಂಗೆ ನಾವು 2 ತಾಸ್ಕೊಮ್ಮೆ ಬಿಸಿಲು ಜಾಸ್ತಿ ಆದಂಗೆ ಸ್ಪ್ರಿಂಕ್ಲರ್ ಚಲೋ ಮಾಡ್ತೀವಿ. ಮ್ಯಾಗ ತಂಪಾತಂದ ಬುಡಕ್ಕೆ ತಂಪಾಗಿ ಆಕೈತಿ. ಹಿಂಗಾಗಿ ನಮಗೇನು ಈ ಕಡೆ ಏನಂದು ಇವತ್ತಿನವರೆಗೆ ಹಕ್ಕಿ ಜ್ವರ ಅವು ಕಂಡು ಬಂದಿಲ್ಲ. ಓಕೆ, ಇದಿಷ್ಟು ಕೋಳಿ ಫಾರ್ಮ್ ಮಾಲೀಕರು ಹೇಳ್ತಿರುವಂಥದ್ದು. ನಾನು ಬಲಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತೇನೆ. ಅಂದರೆ ಹಕ್ಕಿಗಳಿಗೆ ಬಿಸಿಲಿನ ತಾಪಮಾನ ಹೆಚ್ಚಾಗಬಾರ್ದು ಅನ್ನೋ ಉದ್ದೇಶದಿಂದ ಸ್ಪ್ರಿಂಕ್ಲರ್ನ ಹಾಕ್ತಾ ಇರುತ್ತೆ. ಅವಕ್ಕೆ ತಂಪಿನ ವಾತಾವರಣ ಆದರೆ ಅವಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ, ಬಿಸಿಲಿನ ಬಾಧೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಏನು ಮೇಲ್ಛಾವಣಿ ಇರುತ್ತೆ ಅದಕ್ಕೆ ಸ್ಪ್ರಿಂಕ್ಲರ್ನ ಹಾಕಿ ತಂಪನ್ನು ಮಾಡುವಂಥ, ಅಂದರೆ ಬೇಸಿಗೆ ಅವಧಿಯಲ್ಲಿ ಮಾತ್ರ ಇದನ್ನು ಮಾಡಿ ಅವುಗಳಿಗೆ ಸಂರಕ್ಷಣೆ ಮಾಡುವಂಥದ್ದು. ಅಲ್ಲದೆ ಟೈಮ್ ಟು ಟೈಮ್ ಅದಕ್ಕೆ ಲಸಿಕೆಯನ್ನು ಹಾಕ್ಸೋದ್ರ ಜೊತೆಗೆ ಬೇರೆ ವಾಹನಗಳು ಏನು ಪೌಲ್ಟ್ರಿ ಫಾರ್ಮ್ ಬರುತ್ತೆ ಅವುಗಳಿಗೂ ಕೂಡ ಏನು ರಾಸಾಯನಿಕ ಸಿಂಪಡಣೆ ಮಾಡಿ ಒಳಗಡೆ ಕರ್ಕೊಳ್ತೀವಿ. ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಈಗ ಹಾವೇರಿ ಜಿಲ್ಲೆಯ ಕೋಳಿ ಫಾರ್ಮ್ನಲ್ಲಿ ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ನಾಗರ ಜೊತೆ ಪ್ರಕ್ರಿಯೆ, ಪಬ್ಲಿಕ್ ಟಿವಿ, ಹಾವೇರಿ.